ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನು ನೆನ್ನೆ ಪಿತೃಪಕ್ಷದ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಏನು, ಅದನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಿದರೆ ಎಷ್ಟು ನಮಗೆ ಒಳ್ಳೆಯದು ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಇವತ್ತು ಜಸ್ಟ್ ಅದಕ್ಕೆ ರಿಲೇಟೆಡ್ ಪೌರಾಣಿಕ ಕಥೆಗಳನ್ನು ನಿನ್ನೆ ಹೇಳಿರಲಿಲ್ಲ ನಾನು, ಅದನ್ನು ಇವತ್ತು ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ಪಿತೃಪಕ್ಷದ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಇದ್ದರೆ, ಬೇರೆ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಿನ್ನೆ ಹಾಕಿದ್ದಷ್ಟೇ ವಿಡಿಯೋ ಅದನ್ನು ಒಂದು ಸರಿ ನೋಡಿಬಿಟ್ಟು ಆಮೇಲೆ ಇದಕ್ಕೆ ಬಂದು ನೋಡಿ, ಆಯಿತಾ? ಪ್ಲೀಸ್. ಓಕೆ, ನಾವಿವಾಗ ಪೌರಾಣಿಕ ಕಥೆಗೆ ಬರೋಣ. ಅದರಲ್ಲಿ ನನಗೆ ಗೊತ್ತಿರೋ ಹಾಗೆ 2 ಕತೆ ನನಗೆ ಓದಿದ್ದು ನೆನಪಿದೆ. ಫಸ್ಟ್ ಒನ್ ಏನು ಅಂತಂದರೆ, ಮಹಾಭಾರತ ಯುದ್ಧ ನಡೀತಾ ಇರುತ್ತಲ್ಲ, ಯುದ್ಧದಲ್ಲಿ ಮಹಾದಾನಿ ಕರ್ಣನ ಸಾವಾಗತ್ತೆ. ಸಾವಾದಾಗ ಅವನ ಆತ್ಮ ಸ್ವರ್ಗಕ್ಕೆ ಹೋಗುತ್ತಂತೆ. ಸ್ವರ್ಗಕ್ಕೆ ಹೋದಾಗ ಅವನಿಗೆ ತುಂಬ ಹಸಿವೆ ಆಗಿಬಿಟ್ಟಿರತ್ತಂತೆ. ಸರಿ, ಏನಾದರೂ ತಿನ್ನಬೇಕು ಅಂತ ಹೇಳಿಬಿಟ್ಟು ಏನನ್ನು ಮುಟ್ಟಕ್ಕೆ ಹೋದ್ರೂ ಏನಾಗ್ತಾ ಇರುತ್ತೆ, ಅದು ಗೋಲ್ಡಾಗಿ ಕನ್ವರ್ಟ್ ಆಗಿಬಿಡ್ತಾ ಇರುತ್ತಂತೆ. ಅವ್ನಿಗೆ ಏನೂ ತಿನ್ನೋಕ್ಕೆ ಆಗೋದಿಲ್ಲ, ಏನು ಮುಟ್ಟಿದ್ರೂ ಹಾಗೆ ಆಗ್ತಾ ಇರುತ್ತೆ. ಆವಾಗ ಅವನು ಕರ್ಣನಪ್ಪ ಸೂರ್ಯ ಅಲ್ವಾ, ಸೂರ್ಯನ ಹತ್ರ ಹೇಳ್ಕೊಂಡಾಗ ತನ್ನ ದುಃಖನ ಅವರಿಬ್ಬರು ಹೋಗಿಬಿಟ್ಟು ಇಂದ್ರನ ಹತ್ರ ಕೇಳ್ತಾರೆ, ಯಾಕೆ ಈ ಥರ ಆಗ್ತಾಯಿದೆ, ಏನು ತಿನ್ನೋಕ್ಕಾಗ್ತಾಯಿಲ್ಲ ಅವನಿಗೆ, ಏನು ಮುಟ್ಟಕ್ಕೆ ಹೋದರೂ ಚಿನ್ನ ಆಗ್ತಾ ಇದೆಯಲ್ಲ ಯಾಕೆ ಅಂದಾಗ ಇಂದ್ರದೇವರು ಹೇಳ್ತಾರೆ, ಒಂದೊಂದರಲ್ಲಿ ಯಮ ಅಂತ ಇದೆ, ಒಂದೊಂದರಲ್ಲಿ ಇಂದ್ರ ಅಂತ ಇದೆ. ನಿಜವಾದ ಕತೆ ನಮಗೆ ಗೊತ್ತಿರೋದಿಲ್ವಲ್ಲ, ನಾವು ಓದಿದ್ದಷ್ಟೇ ಹೇಳೋಕ್ಕೆ ಸಾಧ್ಯ. ಸೊ ಇಂದ್ರ ಹೇಳ್ತಾರಂತೆ, ನೋಡು, ನಿನ್ನ ಆ್ಯನ್ಸಿಸ್ಟರ್ಸಿಗೆ ಯಾವತ್ತೂ ಏನು, ಆ್ಯನ್ಸಿಸ್ಟರ್ಸ್ ಅಂದರೆ ಪೂರ್ವಿಕರು, ನಿನ್ನ ಪೂರ್ವಿಕರಿಗೆ ನೀನು ಯಾವತ್ತೂ ಏನೂ ಆಹಾರ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಬರೀ ನೀನು ಚಿನ್ನ ದಾನ ಮಾಡಿದ್ಯಾ ಅಷ್ಟೇ ಎಲ್ಲರಿಗೂ, ಬೇರೆ ಜನಗಳಿಗೆ ಬಿಟ್ಟರೆ ನೀನು ಅನ್ನ ನೀರು ಕೊಟ್ಟಿಲ್ಲ. ಅದಕ್ಕೋಸ್ಕರ ನಿನಗಿಲ್ಲಿ ಅದು ಸಿಗ್ತಾ ಇಲ್ಲ, ನೀನು ಬರೀ ಚಿನ್ನ ಮಾತ್ರ ನಿಂಗೆ ಸಿಗತ್ತೆ ಅಂತ ಹೇಳಿದಾಗ ಕರ್ಣ ಹೇಳ್ತಾನಂತೆ, ನನಗೆ ನನ್ನ ಹುಟ್ಟಿನ ಬಗ್ಗೆನೇ ಗೊತ್ತಿರಲಿಲ್ಲ, ನನಗೆ ಯಾರು ನನ್ನ ಪೂರ್ವಿಕರು, ಯಾರು ಏನೂ ಗೊತ್ತಿಲ್ಲ, ನಾನು ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದಾಗ, ಹೌದು ನಿಂದು ಮಾತ್ರ ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳಿಬಿಟ್ಟು ಕರ್ಣಂಗೆ, ಆಯಿತು ನೀನು 15 ದಿನ ಭೂಮಿಗೆ ವಾಪಸ್ ಹೋಗಿಬಿಟ್ಟು ನೀನೆಲ್ಲ ಕಾರ್ಯಗಳನ್ನು ಪಿತೃಗಳಿಗೆ ಅಂತ ಮಾಡಿಬಿಟ್ಟು ವಾಪಸ್ ಬಾ, ಆವಾಗ ನಿನಗೆ ಇಲ್ಲಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರಂತೆ. ಆಗ ಕರ್ಣ 15 ದಿನ ಭೂಮಿಗೆ ಬಂದುಬಿಟ್ಟು ಎಲ್ಲ ಕೆಲಸಗಳನ್ನು ಅವನದೆಲ್ಲ ಪೂರ್ವಿಕರಿಗೆಲ್ಲ ಮಾಡೋ ಶ್ರಾದ್ದ ಇದನ್ನೆಲ್ಲ ಮಾಡಿಬಿಟ್ಟು ಅವರಿಗೆ ತೃಪ್ತಿಪಡಿಸಿ ಹೋಗ್ತಾನಂತೆ. ಅವನು ಬಂದ 15 ದಿನವೇ ಪಿತೃಪಕ್ಷ ಅಂತ ಹೇಳಿಬಿಟ್ಟು ಮಾಡ್ತಾರೆ, ಈಗಲೂ ಸಹ ಆಚರಣೆಯಲ್ಲಿದೆ ಅಂತ ಹೇಳಿ ಒಂದು ಕತೆ ನಾನು ಓದಿದ್ದು. ಇನ್ನೊಂದು ಪೌರಾಣಿಕ ಕತೆ ಶ್ರೀಕೃಷ್ಣ ಮತ್ತು ಗರುಡ ದೇವರ ಮಧ್ಯೆ ನಡೆದ ಒಂದು ಸಂಭಾಷಣೆಯ ರೂಪದಲ್ಲಿದೆ. ಅದರಲ್ಲೇ ಕತೆ ಹೇಳ್ತಾರೆ ಶ್ರೀಕೃಷ್ಣ. ಏನಂತಂದರೆ, ಗರುಡ ದೇವರು ಒಂದ್ಸರಿ ಕೃಷ್ಣನ ಹತ್ರ ಹೋಗಿಬಿಟ್ಟು ಕ್ವಶನ್ ಕೇಳ್ತಾರಂತೆ, ಪಿತೃಪಕ್ಷದಲ್ಲಿ ಏನು ಆಚರಣೆ ಮಾಡಿದರೆ, ಯಾವ ಆಚರಣೆಯಿಂದ ಪಿತೃಗಳಿಗೆ ಸಂತೋಷ ಆಗುತ್ತೆ ಅಂತ ಕೇಳಿದಾಗ ಶ್ರೀಕೃಷ್ಣ ಇದು ಎಲ್ಲ ಕತೆ ರೂಪದಲ್ಲಿ ಹೇಳೋದು. ಏನು ಅಂತಂದರೆ, ಒಂದು ಸಾರಿ ಇದು ಒಂದು ಋಷಿ ಮತ್ತು ಅಪ್ಸರಾ ಸ್ತ್ರೀ ಮಧ್ಯೆ ನಡೆದಿರೋವಂಥ ಕತೆ ಅಂತ ಹೇಳ್ತಾರೆ. ತುಂಬ ಹಳೆಯ ಪ್ರಾಚೀನ ಕಾಲದಲ್ಲಿ ಒಬ್ಬ ಧರ್ಮದತ್ತ ಅಂತ ಮಹಾರಾಜ ಇರ್ತಾನಂತೆ. ಅವನಿಗೆ ಬೇಗ ಇನ್ನೇ ಏನಾಗ್ಬಿಡುತ್ತೆ, ಸಂಸಾರದಲ್ಲಿ ಇಂಟ್ರೆಸ್ಟೇ ಹೊರಟೋಗುತ್ತೆ, ಮದುವೆ ಏನೂ ಆಗೇ ಇರೋದಿಲ್ಲ. ಆವಾಗಲೇ ಸಂಸಾರ ಎಲ್ಲ ಬಿಟ್ಬಿಟ್ಟು, ಮೋಹ ಮಾಯೆ ಎಲ್ಲ ಬಿಟ್ಬಿಟ್ಟು ಒಂಥರ ಸನ್ಯಾಸಿ ಥರ ಆಗಿಬಿಟ್ಟು ಕಾಡು ಮೇಡು ಎಲ್ಲ ಅಲ್ದಾಡ್ಕೊಂಡಿರ್ತಾನಂತೆ. ಏನೂ ಅವನಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಒಂದೇ ಸರಿ ಊಟ ಮಾಡ್ತಾ ಇರ್ತಾನಂತೆ, ಒಟ್ಟಿನಲ್ಲಿ ಸನ್ಯಾಸಿ ಜೀವನ ನಡೆಸ್ತಾ ಇರ್ತಾನಂತೆ. ಇದನ್ನು ನೋಡಿದ ಅವನ ಪೂರ್ವಿಕರು, ಸ್ವರ್ಗದಲ್ಲಿರೋ ಅವನ ಪೂರ್ವಿಕರಿಗೆ ತುಂಬ ಬೇಜಾರಾಗುತ್ತಂತೆ. ಪಿತೃಲೋಕದಲ್ಲಿ, ಸ್ವರ್ಗ ಅಂತಲ್ಲ, ಪಿತೃಲೋಕದಲ್ಲಿರೋ ಪಿತೃಗಳಿಗೆ ತುಂಬ ಬೇಜಾರಾಗುತ್ತಂತೆ. ಅವರು, ನಮ್ಮ ವಂಶದವನು ಯಾಕಪ್ಪ ಈ ಥರ ಮಾಡ್ತಾ ಇದ್ದಾನೆ, ಸೊ ಹೀಗೆ ಈಗಾದರೆ ತುಂಬ ತೊಂದರೆ ಆಗುತ್ತಲ್ಲ, ನಮಗೂ ಸಹ ಕಷ್ಟ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಇವನಿಗೆ ಹೇಗಾದರೂ ಮಾಡಿ ಬುದ್ಧಿ ಹೇಳಬೇಕು ಅಂತ ಅಂದ್ಕೊಳ್ತಾರಂತೆ.
ಈ ರೀತಿ ಮದುವೆ ಆಗದೆ ಸಂಸಾರನೂ ಬೆಳೆಸದೇ ಇದ್ದಾನಲ್ಲ, ಇವನು ಹೀಗೆ ಮಾಡ್ತಿದ್ರೆ ನಮಗೆ ಮುಕ್ತಿ ಕೊಡೋರು ಯಾರು, ನಮಗೆಲ್ಲ ತೃಪ್ತಿ ಪಡಿಸೋರು ಯಾರು ಅಂತ ಅಂದ್ಬಿಟ್ಟು ಎಲ್ಲ ಏನು ಮಾಡ್ತಾರೆ, ಒಂದಿನ ಇವನಿಗೆ ಹೇಗಾದರೂ ಮಾಡಿ ವಿಷ ತಿಳಿಸ್ಬೇಕು ಅಂದ್ಕೊಂಡು ಅವನು ತಪಸ್ ಮಾಡ್ತಾ ಇದ್ದಾಗ ಬಂದು ಅವನ ಎದುರಿಗೆ ಪ್ರತ್ಯಕ್ಷ ಆಗ್ತಾರಂತೆ. ಸೊ ಅವ್ನು ಕಣ್ ತೆರೆದಾಗ ಒಂದೇ ಸರಿ ಆಶ್ಚರ್ಯ ಆಗುತ್ತೆ. ಎಲ್ಲ ಹಿರಿಯರು ಬಂದ್ಬಿಟ್ಟಿರ್ತಾರೆ. ಯಾರು ನೀವು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾವೆಲ್ಲ ನಿಮ್ಮ ಪೂರ್ವಜರು. ನೀನು ಈ ರೀತಿ ಸನ್ಯಾಸಿ ಆಗಿರಬಾರ್ದು. ರಾಜ ಮಹಾರಾಜ ಅಂದರೆ ಏನು, ಅವ್ರು ಚೆನ್ನಾಗಿ ರಾಜ್ಯ ಆಳಬೇಕು, ಮದುವೆ ಆಗಬೇಕು, ಆಮೇಲೆ ಮಕ್ಕಳಾಗಬೇಕು, ಅವರಿಗೆ ಅವ್ರ ವಂಶನ ಬೆಳೆಸಬೇಕು, ಯಜ್ಞ ಯಾಗಾದಿ ಮಾಡಿ ಎಲ್ಲರಿಗೂ ದೇವರಿಗೆ, ಆಮೇಲೆ ಋಷಿ ಮುನಿಗಳಿಗೆ, ಗುರುಗಳಿಗೆ ಎಲ್ಲ ಸಂತೃಪ್ತಿ ಪಡಿಸ್ಬೇಕು, ಚೆನ್ನಾಗಿ ಗೃಹಸ್ಥಾಶ್ರಮನ ನಡೆಸ್ಬಿಟ್ಟು ಕೊನೆಗೆ ಪಿತೃಗಳಿಗೂ ಕಾರ್ಯಗಳನ್ನೆಲ್ಲ ಮಾಡಿ ಅವರಿಗೂ ಮುಕ್ತಿ ಕೊಡಿಸ್ಬೇಕು. ಆ ಥರ ಇರೋದು ಬಿಟ್ಬಿಟ್ಟು ನೀನು ಹೀಗೆ ಮಾಡ್ತಾಯಿದ್ರೆ ಈ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ನೀನು ಮಾಡಿದರೆ ನಿನ್ನ ಕರ್ಮಗಳು ಕಳಿಯಲ್ಲ, ಅಷ್ಟೇ ಅಲ್ಲ ನೀನು ನರಕಕ್ಕೆ ಹೋಗೋದಲ್ಲದೆ ಮುಂದಿನ ಜನ್ಮದಲ್ಲೂ ನಿನಗೆ ಕಷ್ಟ ಆಗುತ್ತೆ, ನಮಗೂ ಮುಕ್ತಿ ಸಿಗೋದಿಲ್ಲ ಅಂತ ಹೇಳಿದಾಗ ಧರ್ಮದತ್ತಂಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ, ನಾನು ಇಷ್ಟೊಂದು ತಪ್ಪು ಮಾಡ್ತಾಯಿದ್ದೀನ ಹೀಗೆ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ಹೇಳ್ತಾನೆ, ನಾನು ನಿಮ್ಗೆ ತುಂಬ ಬೇಜಾರು ಮಾಡಿದ್ದೀನಿ, ನನ್ನ ಕ್ಷಮಿಸ್ಬಿಡಿ, ನಾನು ನನ್ನ ತಪ್ಪನ್ನು ತಿದ್ಕೊಳ್ತೀನಿ. ಆದರೆ ನಾನು ಈಗ ನನ್ನ ಮದುವೆ ಆಗಬೇಕಂದ್ರೆ ನನಗೆ ತುಂಬ ವಯಸ್ಸಾಗ್ಬಿಟ್ಟಿದೆ, ನನಗೆ ಯಾರು ಮದುವೆ ಮಾಡ್ಕೊಳ್ಳಿಕ್ಕೆ ಹೆಣ್ಣೆಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ಆವಾಗ ಪಿತೃಗಳು, ನಮಗೆ ಗೊತ್ತಿಲ್ಲ, ನಾವು ನಿನಗೆ ಇರೋ ವಿಷಯನೆಲ್ಲ ತಿಳಿಸಿದ್ದೀವಿ, ನೀನೇನಾದರೂ ಮಾಡಿ ಒಟ್ಟಿನಲ್ಲಿ ನೀನೆಲ್ಲ ಕೆಲಸಗಳನ್ನು ನಡೆಸ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಹೊರಟೋಗ್ಬಿಡ್ತಾರೆ. ಆವಾಗ ಇವನು ಅದನ್ನೇ ಚಿಂತೆ ಆಗೋಗುತ್ತೆ, ಏನಪ್ಪ ಮಾಡಲಿ, ಹೇಗೆ ನಾನು ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ಅಂತ ಅಲ್ದಾಡ್ತಾ ಇರ್ತಾನಂತೆ. ನನ್ನ ಪಿತೃಗಳಿಗೆಲ್ಲ ಹೇಗೆ ಸಂತೃಪ್ತಿ ಪಡಿಸೋದು ಅಂತ ಅಂದ್ಕೊಂಡು ಎಷ್ಟೋ ಜನ ಮದುವೆ ಮಾಡ್ಕೊಳ್ಳೋಣ ಅಂತ ಹೋದರೆ ಅವನಿಗೆ ಯಾರೂ ಹೆಣ್ಣು ಕೊಡ್ತಾ ಇರೋದಿಲ್ಲ. ತುಂಬ ವಯಸ್ಸಾಗ್ಬಿಟ್ಟಿರುತ್ತೆ ಆಗಲೇ, ಅವನಿಗೆ ಯಾರೂ ಮದುವೆಗೆ ಕೊಡೋದಿಲ್ಲಂತೆ. ಕೊನೆಗೆ ಅವನು ಏನು ಮಾಡ್ತಾನೆ, ಒಂದು ಕಾಡಿಗೆ ಬಂದುಬಿಟ್ಟು ಬ್ರಹ್ಮನನ್ನು ಕುರಿತು ಜೋರು ತಪಸ್ಸು ಮಾಡ್ತಾನಂತೆ. ಆಗ ಬ್ರಹ್ಮ ಪ್ರತ್ಯಕ್ಷ ಆಗಿ, ಆಯಿತು ನಿನ್ನ ತಪಸ್ಸಿನಿಂದ ನನಗೆ ಖುಷಿಯಾಗಿದೆ, ಏನು ಬೇಕು ಕೇಳ್ಕೊ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನ್ನ ಪೂರ್ವಜರೆಲ್ಲ ನನಗೆ ಮುಕ್ತಿ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ, ಅದೆಲ್ಲ ಆಗಬೇಕಂದ್ರೆ ನಾನು ಮದುವೆ ಆಗಬೇಕಂತೆ, ನನ್ನ ಸಂಸಾರ ಆಗಬೇಕು, ಗೃಹಸ್ಥಾಶ್ರಮ ಎಲ್ಲ ನಡೆಸಬೇಕು, ಅದೆಲ್ಲ ಆಗಿ ನಾನು ಎಲ್ಲ ಕಾರ್ಯಗಳನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಯಾರೂ ಹುಡುಗಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಅವನು ಬ್ರಹ್ಮದೇವ ಹೇಳ್ತಾರಂತೆ, ಏನಿಲ್ಲ, ನೀನು ಈ ಪ್ರಪಂಚನೆಲ್ಲ ನೋಡ್ಕೊಳ್ಬೇಕಾಗುವಂಥ ಪ್ರಜಾಪತಿ ಆಗೋಷ್ಟು ನಿನಗೆ ಚಾನ್ಸ್ ಇದೆ. ಸೊ ನೀನೇನು ಮಾಡಬೇಕು ಅಂತಂದರೆ ಪೂರ್ವಜರಿಗೆಲ್ಲ ಪೂಜೆ ಮಾಡಿ ಅವರನ್ನು ಫಸ್ಟು ಅವ್ರ ಕಾರ್ಯಗಳನ್ನೆಲ್ಲ ನಡೆಸಿ ಸಂತೃಪ್ತಿಗೊಳಿಸು ಅವರನ್ನು, ಆಗ ಅವರೇ ನಿನಗೆ ವರ ಕೊಟ್ಬಿಟ್ಟು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾನಂತೆ. ಅದರ ಥರನೇ ಧರ್ಮದತ್ತ ತಪಸ್ಸು ಮಾಡಿ ಅವರಿಗೆ ಎಲ್ಲ ಅವ್ರ ಕಾರ್ಯಗಳನ್ನೆಲ್ಲ ಮಾಡಿ ತರ್ಪಣ ಎಲ್ಲ ಕೊಟ್ಟಾಗ ಅವರಿಗೆಲ್ಲ ಖುಷಿ ಆಗಿಬಿಟ್ಟು ಅವನ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಆಗ ಅವನು ಕೇಳ್ತಾನೆ, ನಾನು ನಿಮಗೆಲ್ಲ ಒಳ್ಳೇದು ಮಾಡಬೇಕು ಅಂತಂದರೆ ನೀವೇ ಹೇಳಿದ ಹಾಗೆ ನನಗೊಂದು ಒಳ್ಳೆಯ ಕನ್ಯೆಯನ್ನು ದಯಪಾಲಿಸಬೇಕು ಅಂತ ಹೇಳ್ತಾರಂತೆ. ಆಗ ಪಿತೃಗಳು ಹೇಳ್ತಾರಂತೆ, ನಿನ್ನಿಂದ ನಮಗೆಲ್ಲರಿಗೂ ಖುಷಿಯಾಗಿದೆ, ಹಾಗಾಗಿ ಇದೇ ಜಾಗದಲ್ಲೇ ನಿನಗೆ ಸ್ವಲ್ಪ ಹೊತ್ತಲ್ಲೇ ಒಬ್ಬಳು ಪತ್ನಿ ಸಿಗ್ತಾಳೆ, ಅವಳಿಂದ ಹುಟ್ಟೋ ಮಗ ತುಂಬ ಪ್ರಸಿದ್ಧನಾಗ್ತಾನೆ, ಏನು ಯೋಚನೆ ಮಾಡಬೇಡ ಅಂತ ಹೇಳೋ ಕರೆಕ್ಟಾಗಿ ಅದೇ ಸಮಯದಲ್ಲಿ ಒಬ್ಬಳು ಪ್ರಮಲೋಚ ಅಂತ ಹೇಳಿಬಿಟ್ಟು ಒಬ್ಬಳು ಅಪ್ಸರೆ ಬರ್ತಾಳೆ. ಅವಳು ಬಂದ್ಬಿಟ್ಟು ಅವಳು ಹೇಳ್ತಾಳೆ, ನನಗೆ ವರುಣನ ಮಗ ಮಹರ್ಷಿ ಪುಷ್ಕರನಿಂದ ಒಂದು ಮಗಳು ಹುಟ್ಟಿದ್ದಾಳೆ ಮಾನಿನಿ ಅಂತ, ಅವಳನ್ನು ನಿನಗೆ ಮದುವೆ ಮಾಡಿಕೊಡ್ತೀನಿ, ಅವಳಿಂದ ನಿನಗೊಬ್ಬ ಮನು ಅನ್ನೋ ಒಬ್ಬ ಮಗ ಹುಡ್ತಾನೆ, ಅವನು ತುಂಬ ಚೆನ್ನಾಗಿ ಜಗತ್ತನ್ನೆಲ್ಲ ಆಳ್ತಾನೆ ಅಂತ ಹೇಳಿಬಿಟ್ಟು ವರ ಕೊಡ್ತಾಳೆ. ಸೊ ಅದೇ ರೀತಿ ಆಗುತ್ತೆ, ಅವನು ಮದುವೆ ಆಗಿಬಿಟ್ಟು ಗೃಹಸ್ಥಾಶ್ರಮ ನಡೆಸಿ ತುಂಬ ಚೆನ್ನಾಗಿ ಆಳ್ವಿಕೆ ಮಾಡ್ತಾನೆ. ಹಾಗಾಗಿನೇ ನಾವು ಪೂರ್ವಿಕರನ್ನು ಸಂತೋಷಪಡಿಸೋದು, ಅವರನ್ನು ತೃಪ್ತಿಪಡಿಸೋದು ತುಂಬಾ ಮುಖ್ಯ. ಅದರಿಂದ ನಮಗೆ ಅವರಿಗೂ ಒಳ್ಳೆಯದಾಗೋದಲ್ಲದೆ ನಮಗೂ ಸಹ ಮನೇಲಿ ಎಲ್ಲರಿಗೂ ಒಳ್ಳೆಯದಾಗತ್ತೆ, ಮಕ್ಕಳಿಗೂ ಸಹ ತುಂಬ ಚೆನ್ನಾಗಿ ಸೊ ಅವನ ಮಕ್ಕಳಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ಹಾಗೆ ಯಾವ ಮನುಷ್ಯ ಪಿತೃಗಳನ್ನು ಸಂತೃಪ್ತಿ ಪಡಿಸ್ತಾನೋ ಅವನಿಗೆ ಯಾವುದೇ ತೊಂದರೆನೂ ಬರಲ್ಲ. ಪಿತೃಪೂಜೆ ಮಾಡೋದ್ರಿಂದ ಅವನ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಹಾಗೆ
ಯಾರು ಈ ಕಥೆನ ಅಟ್ಲೀಸ್ಟ್ ಕೇಳಿದರೂ ಸಾಕು, ಓದಿದರೂ ಸಾಕು, ಅವರಿಗೂ ಸಹ ಜನ್ಮ ಜನ್ಮದ ಏನು ಪಿತೃದೋಷ ಇದ್ದರೆ, ಯಾವುದೇ ಅವರಿಗೇನಾದರೂ ಶಾಪಗಳು ತಟ್ಕೊಂಡಿದ್ರೆ ಅದೆಲ್ಲ ಸಹ ಪರಿಹಾರ ಆಗುತ್ತೆ. ಹಾಗಾಗಿ ಇದನ್ನು ಪಿತೃಪಕ್ಷದಲ್ಲಿ ಪ್ರತಿಯೊಬ್ಬರು ಕೇಳಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಪೂರ್ತಿ ಕಥೆನ ನೀವು ಸಹ ಕೇಳಿಬಿಟ್ಟು ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಅವರವರ ಪಿತೃಗಳು ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ, ಹಾರೈಸಲಿ ಅಂತ ನಾನು ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.